नागभूषण श्री योगेश्वर स्वामी महाराज की जय। श्री सिद्ध श्री योगेश्वर स्वामी महाराज की जय। सकल साधु संत महाराज की जय। पार्वती पति शिव हर हर महादेव। ಭಗವದ್ಗೀತೆಯ 3ನೇ ಅಧ್ಯಾಯದ 26ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಅದರೊಳಗೆ ಕೃಷ್ಣ ಹೇಳ್ತಾನೆ, ಕರ್ಮದಲ್ಲಿ ನ ಬುದ್ಧಿಭೇದಂ ಜನಯೇದ ಅಜ್ಞಾನ ಕರ್ಮಸಂಗೀನ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಅಂದರೆ ಈ ಕರ್ಮದೊಳಗೆ ಆಸಕ್ತ ಇದ್ದಂಥ ಅಜ್ಞಾನಿ ಜನರ ಬುದ್ಧಿಯೊಳಗೆ ಈ ಜ್ಞಾನಿ ಪುರುಷರು ಅಂದರೆ ಶಾಣರ ಅನಿಸಿಕೊಳ್ಳೋರು ಭ್ರಮ ಅಂದರೆ ಕರ್ಮದ ಬಗ್ಗೆ ಅಶ್ರದ್ಧಾ ಉತ್ಪನ್ನ ಮಾಡಬಾರ್ದು. ಕರ್ಮೇನು ಕೇಳು, ಜ್ಞಾನಾದೇವತೆ ಕೇವಲಂ, ಜ್ಞಾನವೇ ಮಹತ್ವ. ಹೀಗೆ ಅವರಲ್ಲಿರುವಂಥ ಕರ್ಮದ ಆಸಕ್ತಿ ಕೆಡಿಸ್ಬಾರ್ದು. ತಾನೇ ಅವ್ರಿಗೆ ಆ ಕರ್ಮ ಇದ್ದದನ್ನು ಕರ್ಮ ಯೋಗ ಮಾಡಿ ಕರ್ಮಕ್ಕೆ ಜ್ಞಾನ ಬೇಕು ಅನ್ನೋದನ್ನು ತಿಳಿಸಿ, ಅರ್ಥಾತ್ ಕರ್ಮ ಮಾರ್ಗಗಳು ಅದು ಜ್ಞಾನ ಸೇರ್ತು ಅಂದರೆ ಅನುಕೂಲ ಆಗ್ತದಪ್ಪ ಅಂಥೇಳಿ ನಿಧಾನ ತರಬೇಕು. ಕರ್ಮ ಮಾಡ್ತೀವಿ ಅಂತ ಅವ್ರು ಅಶ್ರದ್ಧಾ ನಿರ್ಮಾಣ ಮಾಡು. ಆದರೆ ಸ್ವತಃ ತಾವು ಸುಧಾ ಆ ಪರಮಾತ್ಮ ಸ್ವರೂಪ ಸ್ಥಿರ ಆಗಿ ಆ ಪರಮಾತ್ಮ ಸ್ವರೂಪದಲ್ಲಿ ಸ್ಥಿರ ಹಾಕ್ಕೊಂಡು ಎಲ್ಲ ಕರ್ಮವನ್ನು ಉತ್ತಮ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದು ಆ ಜನರ ಕಡೆಯಿಂದನೂ ಕೂಡ ಅದೇ ರೀತಿ ಕರ್ಮವನ್ನು ಮಾಡಿಸಬೇಕು. ಅರ್ಥಾತ್ ಕರ್ಮ ಮಾಡೋದನ್ನು ಪೂರ್ತಿ ಬಿಡಿಸಿ ಇತ್ಲಾಗ ಕರ್ಮನೂ ಮಾಡಲಿಲ್ಲ, ಇತ್ಲಾಗ ಜ್ಞಾನಕ್ಕೂ ಅವ್ರು ಹೋಗಲಿಲ್ಲ, ಹಿಂಗೆ ಅಡ್ತಂತ್ರೊಳಗೆ ಇಡಬೇಡಪ್ಪ ಅಂತ ಶ್ರೀಕೃಷ್ಣ ಈ ಬುದ್ಧಿ ಜನರು ಅನಿಸ್ಕೊಳ್ಳೋದು ಸೋಕಾಡ್ ಬುದ್ಧಿ ಅಂತ ಹೇಳ್ತಾರೆ. ಸೋಕಾಡ್ ಇಂಟೆಲಿಜೆನ್ಸ್ ಅಂತ ಬುದ್ಧಿ ಅನಿಸ್ಕೊಳ್ಳೋದು. ಯಾವಾಗಲೂ ಜ್ಞಾನಿಗಳು ಬೇರೆಯವ್ರಿಗಿಂತ ಶ್ರದ್ಧೆಯನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡೋದೇ ಇಲ್ಲ. ಆದರೂ ನಾವು ಶಾಣ್ಯರು, ನಾವು ಬುದ್ಧಿವಂತರು ಅನಿಸ್ಕೊಳ್ಳೋರು ಹೀಗೆಲ್ಲ ಮಾಡ್ತಾರೆ. ಅದು ಒಳ್ಳೆಯದಲ್ಲ. ಅನೇಕ ಜನ ವಿಶ್ವದ ಪೂಜಾ ಇದೇ ಮೂರ್ತಿ ಪೂಜಾ ಮತ್ತು ಜನಸೇವೆ ಇದೇ ಪರಮಾತ್ಮನ ಸೇವೆ ಇದೆ ಹೀಗೆ ಅಂತಾರೆ. ನಿಜವಾಗಿ ಇವರೆಲ್ಲ ಅಂದರೆ ಹೇಳ್ತಾರೆ ಅವರು ಅಂಥ ಈ ಮಾತು ಇದೆ ಅಂತಂತೆ ಎಂತಪ್ಪ ಇದು ಅಂತ. ಈ ಜನ ಅಂತಾರೆ ಜೀವಂತ ಭಗವಂತನ ಪೂಜಾ ಮಾಡಿಪ್ಪ, ಸೇವಾ ಮಾಡಿ, ಕಲ್ಲಿನ ಜೀವರನ್ನ ಪೂಜೆ ಯಾಕೆ ಮಾಡ್ತೀರಿ ಅಂತ ನೋಡಿ. ಅಂದರೆ ಹರಿದಂಥ ಚಪ್ಪಲ್ ಅವು ಕೂಡ ಅದು ತಲೆಯಾಗ ಬರುವಂಥ ಇಷ್ಟೇ ಯೋಗ್ಯತೆ ಆ ಜನರು ಅವ್ರಿಗೆ ಮೂರ್ತಿ ಪೂಜಾ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಇತ್ಲಾ ತಿರುಗಿಸ್ತಾರೆ ಯಾರಿಗೆ ಆ ಮೂರ್ತಿ ಪೂಜೆ ಅದ್ರದ್ದು ಏನು ಮಾಡ್ತಾರೆ, ಕಲ್ಲಿನ ಪೂಜೆ ಮಾಡಿ ಜನ ಸೇವಾ ಮಾಡಿ ಇದ ಪೂಜೆ ಮಾಡಿ ಅಂತಿರ್ತಾರೆ. ಆದರೆ ಮೂರ್ತಿ ಪೂಜಾ ಇದು ಕೂಡ ಒಂದು ಪರ್ಫೆಕ್ಟ್ ಸೈನ್ಸ್ ಅದ. ಅದಕ್ಕಲ್ಲೇ ಈ ಜನರು ಇವರಿಗೆ ಇಂಥ ಅವ್ರ ಕಿವಿ ಕೇಳಿದು ಇಂಥ ಮನೆ ಹೇಳಬೇಕಲ್ಲ, ಜೀವಂತ ಮನುಷ್ಯರು ಭಗವಂತ ನೋಡುವಂಥ ನಿನ್ನ ಹಿಮ್ಮತ್ ಇಲ್ಲಪ್ಪ ಅಂದರೆ ಅಂದ ಬಳಿಕ ನೀನು ಜಗತ್ತಿನ ಏನು ಸಮಾಜವನ್ನು ಸುವರ್ಣ ಮಾಡ ಬಂದಿದ್ದೀ ಈ ಥರ. ಅಂದರೆ ಅಖಿಲ ಬ್ರಹ್ಮಾಂಡದ ಒಂದು ನೀನು ಪರಮಾತ್ಮ ಅಲ್ಲೇ ಅದಾಗ ಅದನ್ನು ಅನಂತ ಎಲ್ಲ ಕಡೆಗೂ ಆ ಪರಮಾತ್ಮನ ಅಂತ ಭಾವನಾ ಮಾಡುವಷ್ಟು ಯೋಗ್ಯತಾ ಬೇಕಲ್ಲ. ಅದನ್ನೇ ಹೇಳ್ತಾರೆ ಅಖಿಲ ಬ್ರಹ್ಮಾಂಡದೊಳಗೆ ಪರಮಾತ್ಮ ನೀ ಒಬ್ಬನ ಇದೀಪ, ಆದರೆ ವಿವಿಧ ರೂಪ ಅನಂತವಾಗಿ ಕಾಣ್ತಾ ಇದ್ದಿ. ಈ ಭಾವನ ತರಬೇಕು. ಎಲ್ಲರೇ ನಾಯನ್ ಸೇವಾ ಮಾಡ್ತೇನೆ ನೀ ಅಂತೆಲ್ಲ ಅದರೊಳಗೆ ಎಲ್ಲರೂ ಕೂಡ ಆ ಭಗವಂತನ ಕಾಣುವಂಥ ದೃಷ್ಟಿಕೋನ ಅದು ನಿರ್ಮಾಣ ಮಾಡಬೇಕಾಯ್ತು. ಅದಕ್ಕೆ ಈ ದೃಷ್ಟಿ ಬರೋ ಸಲುವಾಗಿ ಎಷ್ಟೊಂದು ಸಮಯ ಹಿಡಿತದಪ್ಪ ಅದು ಗೊತ್ತೈತೆ ನಿನಗೆ ಅಂತ ಅವನಿಗೆ ಕೇಳಬೇಕು. ಇವತ್ತು ನೀವೊಂದು ಭಾಳ ಪುಸ್ತಕ ಓದೇ ಒಂದಿಯಾ ಕೂಡಲೇ ಬೇರೆ ದಿವಸ ಇಂಥ ದೃಷ್ಟಿ ಬರ್ತೈತೇನೋ ನೋಡಿ ಅದೇ ಹೇಳ್ತಾರೆ. ಅದ್ರ ಸಲುವಾಗಿ ಶುದ್ಧೀಕರಣ, ಉದಾತ್ತೀಕರಣ, ವಾಸನ ಮತ್ತು ಅದರ ವಿಕಾರದ
ಉದಾತ್ತೀಕರಣ ಮಾಡುವಂಥದ್ದು ಅಂಥ ಸಿಮೆಂಟ್ ಕಾಂಕ್ರೀಟ್ ರಸ್ತ ಅದಪ್ಪ. ಇದ್ಯಾವುದು ಮೂರ್ತಿ ಪೂಜೆ ಅನ್ನೋದು ಕೂಡ ಅಥವಾ ಆ ಪದ್ಧತಿ ನಾವು ಅದು ತಿಳ್ಕೊಬೇಕಾಗಿದೆ. ಈ ಬುದ್ಧಿಭೇದ ಮಾಡ್ಕೊಂಡು ಅವರಲ್ಲಿಂಥ ನಿಷ್ಠ ಕೆಡಿಸಿ ಮತ್ತು ನೀವು ಹೊಸದನ್ನು ಅಂಥದ್ದು ಮಾಡಿ ಮತ್ತೆ ಬೇರೆ ಮಾತಾಡ್ತಿಲ್ಲ. ಹಂಗೆ ವಿಶ್ವದೊಳಗೆ ಭಗವಂತ ತುಂಬ್ಯಾನ. ಇದು ದೃಷ್ಟಿಕೋನ ಬರಬೇಕು ಅವ್ರಿಗೆ. ವಿಶ್ವ ಭಗವಂತ ತುಂಬ್ಯಾನ, ಆದರೆ ಮನಸ್ಸು ಮೂರ್ತಿಯೊಳಗನೆ ಇದೆ. ಮತ್ತು ಆಮೇಲೆ ವಿಶ್ವ ಅಲ್ಲಿ ಹೋಗಿದೆ ಹೀಗೆ ಮಾತಾಡೋದು. ವಿಶ್ವದೊಳಗೆ ಭಗವಂತ ಇದಾನ ಈಗ ಹೇಳೋದು ಮತ್ತು ಒಂದಿಲ್ಲ ಅನ್ನುವಂಥ ಹಂಗೆ ಮಾತಾಡೋದಲ್ಲಪ್ಪ. ಅದು ಭಗವಂತ ವಿಶ್ವವ್ಯಾಪಕನದಾನ. ಇದು ನಮ್ಮ ಪೂರ್ವಜರಿಗೆ ಇದ್ದಿದ್ದಿಲ್ಲ ಏನಪ್ಪ, ಗೊತ್ತಿತ್ತು. ಅವ್ರು ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿತ್ತು. ಅದೇ ಗಣಪತಿಯ ದಿವಸದೊಳಗೆ ಎಲ್ಲರೂ ಕೂಡ ಗಣಪತಿ ಅಲ್ಲಿ ಮನೆಗೆ ತರ್ತಾರೆ, ಅದ್ರ ಪೂಜೆ ಮಾಡ್ತಾರೆ. ಅದಕ್ಕೆ ಮತ್ತೊಂದು 4ನೇ ಅಥವಾ 10ನೇ ದಿವಸ ಸಮುದ್ರೊಳಗೆ ವಿಸರ್ಜನೆ ಮಾಡ್ತಾರೆ. ಇದು ಎದು ಸಲ ಹೇಳ್ಯಾರಪ್ಪ, ಇದನ್ನೇನು ನೀವು ವಿಚಾರ ಮಾಡಿ ಏನು ಅಂತ ಆ ಬುದ್ಧಿವಂತರ ಕೇಳಿ ನೋಡಿ. ಇವತ್ತಿನ ತನಕ ಮೂರ್ತಿ ಪೂಜಾ ಮಾಡ್ತಾ ಈಗ ಅಮೂರ್ತ ಉಪಾಸನೆ ಮಾಡು. ಆ ಮೂರ್ತಿ ತಡೆದು ಹೋಗಿರ್ತದಲ್ಲ, ಅದು ವಿಸರ್ಜನೆ ಮಾಡುವಂಥ ಅದು ಮತ್ತೊಂದು ವರ್ಷ ಪುನಃ ತರಬೇಕಾಗಿದೆ. ಇವತ್ತು ವಿಸರ್ಜನೆ ಮಾಡಿ ಮತ್ತು ಮುಂದಿನ ಮತ್ತು ತರಬೇಕಾಗಿದೆ. ಅದೇ ಸಗುಣದಿಂದ ನಿರ್ಗುಣ ವ್ಯಾಪಕ ಮೂರ್ತಿ ಪೂಜಾ ಅಮೂರ್ತ ಹೋಗುವಂಥದ್ದಿದಪ್ಪ. ಹಿಂಗೆ ಈ ಶಿಕ್ಷಣ ಇದೊಂದು ಮೂರ್ತಿ ಪೂಜಾ ಅನ್ನೋದು ಶಿಕ್ಷಣ ಅದ. ಹಂಗೆ ಮೂರ್ತಿ ಪೂಜಾನ ಮಾಡ್ತಾ ಮಾಡ್ತಾ ಅಮೂರ್ತವಾದ ಕಡೆ ನಾನೇ ಹೋಗಪ್ಪ. ಒಂದು ದಿವಸದಾಗ ಆಗೋ ಮಾತಲ್ಲ. ಅದಕ್ಕೆ ಹೇಳ್ತಾರೆ ಅನೇಕ ಜನ ಹಿಂಗೆ ತಿಳ್ಕೊಳ್ಳಾರದೆ ದೊಡ್ಡ 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 ಗಪ್ಪ ಮಾಡ್ತೀರಿ, ಹೊಡಿತೀರಿ. ಏನು ಭಗವಂತನ ಸೇವಾ ಪೂಜಾ ಮಾಡುವಂಥ ಏನಾರು ಇಲ್ಲ ಅಂತ. ಸೇವಾ ಮಾಡುವಂಥ ನಾವು ಎಲ್ಲದರೊಳಗೆ ಭಗವಂತ ಅಂತ ಎಲ್ಲ ಕಡೆಗೆ ಭಗವಂತಿದಾನ. ಅವ್ರು ಸೇವಾ ಮಾಡ್ಬೇಕಾದ್ರೆ ವ್ಯಕ್ತಿ ಅಂತ ಆಗಲಾರ್ದೆ ಏನಂತ ಆಗಬೇಕು, ಅದರೊಳಗಿಂತ ಭಗವಂತ ಅಂತ ಆಗಲಿ. ಅದು ಕಲ್ಲಿನ ದೇವರಿಗೆ ಏನು ಸೇವಾ ಮಾಡೋದು ಅಂತೀರಿ ನೀವು. ಹಂಗೆ ಮಾತಾಡಿ ಅಲ್ಲೇ ನೀವು ವಾಕ್ಷಲ ಅದು ಹಂಗಲ್ಲ. ಎಲ್ಲರೊಳಗೆ ಆ ಭಗವಂತನ ಕಾಣುವಂಥ ಭಾವ ನಾಮ ಜಾಗೃತಿ ಮಾಡಬೇಕು. ಹಂಗೆ ಒಮ್ಮೆಲೆ ಆ ಮೂರ್ತಿ ಪೂಜೆ ಬಿಟ್ಟು ಇತ್ಲ ಮಾಡುತ್ತಾರೆ. ನಿಜವಾಗಿ ಆಶ್ಚರ್ಯದ ಮಾತು ಏನಪ್ಪ ಅಂದರೆ, ಇಂಥ ಬರವಣಿಗೆ ಇಂಥ ಮಾಡುವಂಥ ಇವರೇನು ಪಂಡಿತ ಜನರು ಅಂತದಾರಲ್ಲ, ಲೇಖನ ಬರೀತಾರೆ ಅಥವಾ ಭಾಷಣ ಮಾಡ್ತಾರೆ ಅಂಥ ಪಂಡಿತ ಜನರು ಅವ್ರ ತಲೆಯಾಗ ಹಿಂಗೆ ಬಿದ್ದು ಕುಣಿತಲ್ಲ. ಈ ಪಂಡಿತರಿಗೆ ಅನೇಕ ಪೀಳಿಗೆಯಿಂದ ಅವರೆಲ್ಲ ನುಕ್ಸಾನ್ ಮಾಡ್ಯಾರಪ್ಪ. ಇವರೇನು ಚಲೋ ಮಾಡಿಲ್ಲ. ಅದಕ್ಕೆ ಅವರಿಗೆ ಮನುಷ್ಯರ ಬುದ್ಧಿಯೊಳಗೆ ಹಿಂಗೆ ಯಾವುದು ಹೊಲಸ್ತನ ಅದು ತುಂಬಿಟ್ಟಾರಲ್ಲ ಇವರು. ಅಲ್ಲೇ ಎಷ್ಟೋ ದುಡ್ಡಿನ ಎಲ್ಲಿ ತನಕ 156 ವರ್ಷದಿಂದ ಅಲ್ಲಿ ತನಕ ಅದು ದೂರ ಆಗೋಕ್ಕಲ್ಲ. ಮೂರ್ತಿ ಪೂಜಾ ಮಂದಿ ಮಾಡೇ ಮಾಡೋದು, ನೀನು ಬೇಕಾದರೂ ಮಾಡ. ಹಿಂಗೆ ಮಾಡಿ ಬುದ್ಧಿಭೇದ ಮಾಡಿ ಅವರು ಮಾನವೀಯ ನೈತಿಕ ಅವನತಿಯನ್ನು ಮಾಡಿ ಏನಂತ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂದು ಮಾನವೀಯ ಅವನತಿಯನ್ನು ಮಾಡ್ಯಾರ. ಬುದ್ಧಿಭೇದ ಮಾಡಿ ವೇದನಿಷ್ಠ ಅದಂತೂ ಹಾರಿಸಿದ್ರು. ಮತ್ತು ಮೂರ್ತಿಯೊಳಗಿನ ಶ್ರದ್ಧಾ ಕೂಡ ಹಾರಿಸಿ ಇತ್ಲಾಗ ಅದು ಹೊತ್ತು ಇತ್ಲಾಗ ಇದು ಹೊತ್ತು ಹ್ಯಾಂಗೆ ಮಾಡ್ಯಾರ. ಸ್ವತಃ ಮಹತ್ವ ಬೆಳೆಸೋಕ್ಕೆ ಸಲುವಾಗಿ ಬುದ್ಧಿಭೇದ ಮಾಡುವಂಥ ಮನ ಅವರು ಇಡೀ ಪೀಳಿಗೆಲ್ಲ ನುಕ್ಸಾನ ಮಾಡಿಬಿಟ್ಟಾರಪ್ಪ ಇವರು. ಹಂಗ ಇಂಥ ಜನ ಯಾವಾಗ ದೊಡ್ಡ ಭಾಷಾ ಉಪಯೋಗ ಮಾಡ್ತಾರೋ ಅದನ್ನು ಕೇಳಿ ನಮಗೆ ಛಿ ಅನಿಸ್ತೈತಿ. ಜಮಾ ಖರ್ಚು ಬರೆಯುವಂಥ 20-25 ನೋಡಿ ಅವತ್ತ ಹೆಂಗೆ ಆಗಿತ್ತಪ್ಪ. ಹಂಗೆ ನೋಡಂಥವ ಯಾರು ನೋಡಿ ಅಜ್ಞಾನ ರೂಪಿ ಅಸ್ಯ ಕೆಸರು ನೋಡಿ ತುಂಬಿಟ್ಟತು. ಅವ ಬೇರೆದವ್ರಿಗೆ ತನ್ನ ಕೆಸರ ಸಿಕ್ಕತ್ತಂದ್ರೆ ಬೇರೆದವ್ರಿಗೆ ಹೆಂಗೆ ಮತ್ತೆ ಎಪ್ಸಪ್ಪ ಇವ. ಅದಕ್ಕೆ ಅದು ಕದಾಚಿತ್ ನಿನ್ನ ಕೈಯೊಳಗಿನ ಅಲ್ಲೇ ಅಂಥದ್ದೆಲ್ಲ ಆಗುವಂಥದ್ದು ನೋಡಿ. ಬಡ ಮನುಷ್ಯರ ಜನರ ಸಲುವಾಗಿ ಭಿಕ್ಷಾ ದುಡ್ಡು ಗೂಳ ಮಾಡುವಂಥ ಅವರಿಗೆ ಕಲ್ತಂಥ
ಆಮೇಲೆ ಹಂಗೆ ಅನ್ಬೋದು, ನಾವು ಇದಕ್ಕೆ ದೇವ್ರ ಪೂಜಾ ಅಂತೇವೆ, ಸೇವೆ ಮಾಡೋದು ಸಮಾಜ ಸೇವೆ. ಭಗವಂತ ಕಲ್ಲಿನ ಮೂರ್ತಿ ಒಳಗೆ ಅದನ್ನ ಅಂತ ಕೇಳ್ತಿರ್ತಾರಲ್ಲ ಅವರು. ನಾವು ಜೀವಂತ ಮನುಷ್ಯರ ಭಗವಂತ ಅಂತ ತಿಳ್ಕೊತೀವಿ, ನಾವು ಜನಸೇವಾ ಪ್ರಭು ಸೇವಾ ಅಂತ ತಿಳ್ಕೊತೀವಿ. ಇದಕ್ಕೆ ಅಂಥ ಜನರಿಗೆ ಹಿಂಗೆ ಹೇಳ್ಬೇಕಲ್ಪ, ನೀಜರ್ ಯಾಜ್ಞವಲ್ಕರ ಅಪ್ಪ ಆದಿಬಿಡಪ್ಪ, ಹಂಗಾರೆ ನೀ ಭಾಳ ದೊಡ್ಡ ಮನುಷ್ಯ ಆದಿಬಿಡ್ನಿ. ನಿನಗೆ ಜಗತ್ತಿನೊಳಗೆ ಎಲ್ಲ ಕಡೆ ಭಗವಂತ ಕಾಣಕತ್ತಂದ್ರೆ ಒಂದು ದೊಡ್ಡ ಮನುಷ್ಯ ಆದೀನಿ. ಅದಕ್ಕೆ ಮತ್ತೊಂದು ಏನಪ್ಪ ಬೇಕು, ಮತ್ತೇನು ಬೇಕಪ್ಪ, ಈಗ ಮಾಡಾಕತ್ತಿ ಅಂತ ಭಾಳ ದೊಡ್ಡ ಆತಪ್ಪ. ಎಲ್ಲರೂ ಭಗವಂತ ಪೂಜೆ ಯಾಜ್ಞವಲ್ಕರು ಆ ಸ್ಥಿತಿ ಮೇಲೆ ಮುಟ್ಟಿದ್ರು. ಭಾಳ ಕಾಲ ನೋಡಿ ಅವ್ರಿಗೆ ಭಾಳ ಸಮಯ ಇಟ್ಟು ಏನಂತ ಎಲ್ಲರಿಗೂ ಭಗವಂತನ ಅಂತ ಕಾಣ್ಬೇಕಾರೆ ಭಾಳ ದಿವಸ ಇಟ್ಟು ಅಲ್ಲಿಗೆ ಹಂಗೆ. ಮತ್ತು ನಿನಗರ ಇಷ್ಟ 2ನೇ ದಿವಸಕ್ಕನ ಜ್ಞಾನ ಬಂತು ಅಂದ್ರೆ ಎಲ್ಲ ಕಡೆ ಭಗವಂತ ಅದನ್ನು ಭಾಳ ದೊಡ್ಡ ಮನುಷ್ಯ ಅದು ಬಿಡಪ್ಪ ನೀ ಅಂತ ಅಂತಾನೆ. ಅರೇ ಜೀವಂತ ಜಗತ್ತಿನೊಳಗೆ ಭಗವಂತ ನೋಡುವಂಥ ನಿಜವಾಗಿ ನಿನ್ನಲ್ಲಿ ಹಿಮ್ಮತ್ತೈತನ, ಆ ಸಾಮರ್ಥ್ಯ ಐತೆ ನಿಮ್ಗೆ. ಜೀವಂತ ಮನುಷ್ಯನಲ್ಲಿ ಆ ಭಗವಂತನ ಕಾಣುವಂಥ ಸಾಮರ್ಥ್ಯ ಐತೆ ನಿನ್ನ ಕಡೆಗೆ, ಅದನ್ನ ಕೇಳ್ತಾರ ಅಂಥದ್ದೈತನ. ಖರೋಕರ್ ನಿನ್ನಲ್ಲಿ ಆ ಹಿಮ್ಮತ್ತೈತಪ್ಪ, ನಿನಗೆ ಅಷ್ಟು ತಾಕತ್ತೈತೆ ನಿನ್ನ ಕಡೆ, ನಿಂದು ಅಲ್ಲಿ ನಿನ್ನ ತಯಾರಿ ಐತೇನಷ್ಟು. ಅಲ್ಲೇ ಅದು ಹೇಳ್ತಾರೆ, ಅಲ್ಲೇ ಒಂದು ಸ್ವಲ್ಪ ಮೂಗು ತಿಕ್ಕ ಅಂತ ಹುಡುಗನಿಗೆ ಭಗವಂತ ಅದೆಲ್ಲಿ ಕೊಂಡಿರ್ತಾನಪ್ಪ. ಇದು ನೋಡುವಂಥ ನಿನ್ನ ತಾಕತ್ತೈತೇನಪ್ಪ. ಸಾಮಾನ್ಯರಲ್ಲಿ ಕೂಡ ಆ ಭಗವಂತನ ಕಾಣೋ ತಾಕತ್ತೈತೆ ನಿನಗೆ. ಮತ್ತು ಹಂಗೆ ನಿನ್ನಲ್ಲಿ ತಾಕತ್ ಇಲ್ಲ ಅಂದ್ರೆ ಹಿಂಗೆ ಎದಕ್ಕೆ ಮಾತಾಡ್ತೀವಿ? ಏನಂತ ನಾವು ದೇವ್ರ ಕಾಣ್ ಯಾಕೆ ಮಾತಾಡ್ತೀವಿ? ಆ ಭಗವಂತನಿಗೆ ಇದೆ ಹಿಂಗೆ ತಿಳ್ಕೊಂಡು ಅವನು ಸೇವಾ ಮಾಡೋ ಸಲುವಾಗಿ ಜरूर ಹೇಳ ಹಂಗೆ ಮಾಡು. ಏನಂತ ಆ ಭಗವಂತ ಎಲ್ಲ ಕಡೆ ಅದಾನ ಅಂಥೇಳಿ ಸೇವಾ ಮಾಡೋ ಸಲುವಾಗಿ ಅದೇ. ಆದರೆ ಮನಸ್ಸಿನ ಶುದ್ಧೀಕರಣ ಉನ್ನತೀಕರಣ ಸಲ ಮೂರ್ತಿ ಪೂಜೆ ಇದೆ, ಅದನ್ನು ನೀನು ಹಾರಿಸ್ಬೇಡ. ಮೂರ್ತಿ ಪೂಜೆ ಅದಕ್ಕದ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋ ಸಲುವಾಗಿ, ಅಂತಃಕರಣ ಉನ್ನತಿ ಮಾಡ್ಕೊಳ್ಳೋ ಸಲುವಾಗಿ ಭಗವಂತ ನೀ ಎಲ್ಲ ಕಡೆ ತಿಳ್ಕೊ ಅಂತಃಕರಣ ಉನ್ನತೀಕರಣ ಮಾಡ್ಕೋಬೇಕಾಗಿ ಶುದ್ಧೀಕರಣ ಮಾಡ. ಅದಕ್ಕೆ ಮೂರ್ತಿ ಇದನ್ನು ನೀನು ಹಾರಿಸ್ಬಿಡ್ಬೇಡಪ್ಪ. ಅದೇ ಹೇಳ್ತಾರೆ ವಾಕ್ ಛಲ. ಆ ಜನರಿಗೆ ಅದೇ ಸಂಸ್ಕೃತಿಯ ಅದೇ ಸತ್ಯಾನಾಶ ಮಾಡಿ ಇಲ್ಲೆಲ್ಲ ಮಾಡೇಕತ್ತಿಪ್ಪ ಅಂತೆಲ್ಲ ಅವರಲ್ಲಿ ಏನು ಭಕ್ತಿ ಭಾವ ಐತೆ ಅದು ಸತ್ಯಾನಾಶ ಮಾಡಿ. ಆ ಒಂದು ಈಗ ಕಲ್ತ ಸಾಲಿ ಕಲ್ತ ಮಂದಿ ಅವರಿಗೆ ಅಲ್ಲಿ ನಿಜವಾಗಿ ತಿಳಿಯೋರಿಗೆ ಸಂಸ್ಕೃತಿಯ ನಾಶ ಮಾಡಿಬಿಟ್ಟಾರೆ ಇವರು. ಅದು ಕದಾಚಿತ್ ತಿಳಿಯಲಾರದೆ ಅವ್ರು ಅದನ್ನು ಮಾಡಿದ್ರೆ, ಆದರೆ ಅದ್ರ ಸಲ ಜವಾಬ್ದಾರಿ ಅವರೇ. ಏನು ಇತ್ಲಾಗಿಂದ ಹಾರಿಸಿದ್ರು ಅತ್ಲಾಗಿಂದಲ್ಲಿ ಕಾಣ್ಕೊಳ್ಳಿಲ್ಲ ಅಂದರೆ ವ್ಯಕ್ತಿ ಆ ಭಗವಂತನ ಕಾಣುವಂಥ ಸಾಮಾನ್ಯ ಕೆಲಸ ಅದು ಮಾಡಬೇಕಾಗಿದೆ. ಅದಕ್ಕೆ ಒಬ್ಬ ಅದೇ ಪುಕ್ಕಟ್ ಸಾರ್ ನೋಡಿ ಅದಕ್ಕೆ ಅವ ಆಪ್ರೇಷನ್ ಮಾಡ್ತಿದ್ರೆ ನೋಡಿ ಪುಪ್ಪುಸು ಆಪ್ರೇಷನ್ ಮಾಡಿದ್ರೆ ಮತ್ತೊಂದು ಪುಪ್ಪುಸು ಅದೇ ಮತ್ತೆ ಇಟ್ಟಿರ್ತಾರೆ. ಆಪ್ರೇಷನ್ ಮಾಡ್ಬೇಕಾದ್ರೆ ಇತ್ಲಾಗಿ ಚಾಲು ಇಡ್ತಾರೆ, 2 ಇರ್ತಾವಲ್ಲ, ಒಂದು ಚಾಲು ಇಟ್ಟಿರ್ತಾರೆ. ಎರಡೂ ಪುಪ್ಪುಸು ಬಂದ್ ಮಾಡ್ಕೊಂಡು ಆಪ್ರೇಷನ್ ಮಾಡಕ್ಕೆ ಹತ್ತಿದ್ರೆ ಅವಾಗ ಏನಾದಿತ್ತಪ್ಪ, ಏನಾದಿತ್ತದು ಅರೆ ಹೋಗ್ತಾರೆ. ಹಂಗೆ ಇಂಥ ನಿಷ್ಠ ಇಟ್ಕೊಡ್ರಿ. ಒಂದು ತಪ್ಪು ನಿಷ್ಠ ಇತ್ತಂದ್ರೆ ಅದ್ರಾಗ ಕಸ ತುಂಬಿತ್ತಂದ್ರೆ ಅದನ್ನು ಮತ್ತೊಂದು ಅದನ್ನು ದೂರ ಮಾಡಿ, ಅದರೊಳಗೆ ದೋಷ ದೂರ ಮಾಡಿ, ಅದು ಕೆಟ್ಟ ಅಂತ ಅನ್ನಕ್ಕೆ ಹೋಗಬೇಡಿ. ಇದನ್ನೇ ಹೇಳ್ತಾರೆ. ಹಂಗೆ ಮಾಡ್ತಾ ಮೂಲ ನಿಷ್ಠ ಈ ಜನರು ಹಾರಿಸಿಬಿಟ್ಟಾರಪ್ಪ. ನೋಡಿ ವೇದ ನಿಷ್ಠ ಹೋತು, ಅದ್ಮೇಲೆ ನಿಷ್ಠನ ಹೋತು, ಮೂರ್ತಿ ಪೂಜಾ ನಿಷ್ಠನ ಹರ್ಕೊಂಡ್ರು ಅಂತಂದ ಬಳಿಕ ಎದ್ರ ಮೇಲೆ ನಿಷ್ಠ ಇಡಬೇಕಪ್ಪ ಇವರು? ವೇದ ಮೇಲೆ ನಿಷ್ಠ ಹಾರಿಸಿದ್ರೆ ಅವನ ಮೂರ್ತಿ ಪೂಜಾ ನಿಷ್ಠ ಹಾರಿಸಿದ್ರೆ ಮತ್ತು ಎದ್ರ ಮೇಲೆ ಇಡಬೇಕಪ್ಪ ಇವರು? ನೋಡಿ ಅದಕ್ಕೆ ಋಷಿ ಹೆಸರ ಮೇಲೂ ನಿಷ್ಠೆ ಅದು ಹಾರಿಸಿ ಅವ್ರ ಋಷಿಗಳೇನು ಮಾಡೋದ ನಾನು ಶರಣರಿಲ್ಲ ನಾವು ಅಂತ ಅವ್ರ ಮೇಲೆ ನಿಷ್ಠಾನೂ ಹಾರಿಸಿದ್ರು. 100 ವರ್ಷದಿಂದ ನಿಷ್ಠ ಅದು ಮುರಿಯುವಂಥ ಕೆಲಸ ಪದ್ಧತಿ ಈ ಪಂಡಿತ್ಗಳು ಅಂತ ಅನ್ಸೋರು ಮಾಡ್ಯಾರ. ಇನ್ನು ಅನ್ನುವಂಥದ್ದೇನಪ್ಪ ಶಾಸ್ತ್ರಿಯವ್ರ ಇವತ್ತಿನ ತರುಣ ಅತ್ಲಾ ತಲೆಯಾಗಿ ಏನೇನೋ ಇಟ್ಕೊಂಡಾನ. ಟುಡೇಸ್ ಜನ್ರೇಷನ್ ಇಸ್ ಟೂ ಫಾಸ್ಟ್. ಏನಂತೀರಿ ಭಾಳ ಜೋರದಾರಿ ಮಂದಿ ಇವತ್ತಿನ ಜನ್ರೇಷನ್ ಭಾಳ ಫಾಸ್ಟ್ ಅದ ನೋಡಿ ಅಂದ್ರೆ ಅವ್ರಿಗೆ ಅದು ಹೇಳ್ಬೇಕಾಗತ್ತೆ. ಇದಕ್ಕಿಂತ 10 ಪಟ್ಟು ಜಾಸ್ತಿ ಹೆಂಗೆ ಕೆಟ್ಟಿಲ್ಲ
ಅದು ನನಗೆ ಆಸೆ. ಇನ್ನು ಆ ಪಟ್ಟಣ ಕೆಟ್ಟಿಲ್ಲ, ಇನ್ನೂ ಕೆಟ್ಟಿಲ್ಲ. ಅದು ಆಶ್ಚರ್ಯ. ಯಾಕೆ ಇಷ್ಟೆಲ್ಲ ಮಂದಿ ಕೆಡಿಸೋ ಪ್ರಯತ್ನ ಮಾಡಿದರೂ ಕೆಟ್ಟಿಲ್ಲ. ಹಂಗೆ ಅದು ದೊಡ್ಡ ಆಶ್ಚರ್ಯ. ಇವತ್ತಿನ ತರುಣ ಹುಡುಗರು ಉನ್ಮತ್ ಆಗಿ ಇದ್ದಿದ್ರೆ, ಆದರೆ ಅವರ ವಿದ್ಯುತ್ ಯಾರು ತಿರುಗಿಸ್ಯಾರಪ್ಪ, ಅಷ್ಟು ಮಾಡುವಂಥ ಯಾರು ಮಾಡಿದಾರಪ್ಪ, ಹಾಗಿದ್ರೆ ಅವರು ಯಾರು ತಿರುಗಿ ಈ ವಿಚಾರ ಮಾಡುವಂಥ ಪ್ರಶ್ನೆ ಅದ ಈಗ ನೋಡಿ. ಅದಕ್ಕೆ ಈ ಯಾವ ಜನರು ಮೂರ್ತಿ ಪೂಜೆ ವಿರುದ್ಧ ಒಮ್ಮೆಗಾರ ಅಕ್ಷರ ಅದು ಅಂದಿರಬಹುದು, ಅವ್ರವ್ರು ಆ ಜನರಿಗೆ ಸಗುಣೋಪಾಸನ ಉಪೇಕ್ಷೆ ಮಾಡಿ ಅವರಿಗೆ ಆಸನ ಹಾರಿಸಿ ಹಾಕುವಂಥ ಯತ್ನ ಮಾಡಿದ್ರೆ ಮತ್ತು ಅಲ್ಲಿ ನೂರಾರು ಜನರು ಅವ್ರ ಜೀವನ ಕೆಡ್ಸ್ಯಾರಪ್ಪ. ಅವ್ರಿಗೆ ಭಗವಂತ ಅಲ್ಲಿ ಅಲ್ಲೂ ಇಲ್ಲ, ಭಗವಂತನ ಅಲ್ಲೂ ಕಾಣಲಿಲ್ಲ, ಇದನ್ನು ಹಾರಿಸಿ ಎಲ್ಲಿ ಹೋಗ್ಬೇಕಪ್ಪ ಅವ್ರು ಭಗವಂತ ಅಲ್ಲಿ ಬಿಡೋಂಗಿಲ್ಲ ನೋಡೋದು. ದೆರ್ ಈಸ್ ನೋ ಫಾರ್ಗಿವ್ನೆಸ್ ಫಾರ್ ಬ್ರೋಕನ್ ಲವ್. ಇದು ಕೆಡಿಸಿದ್ರೆ ನೀವು ಅದ್ರಾಗ ಏನಪ್ಪ ನಿಮಗೆ ಕ್ಷಮ ಮಾಡೋದಾಗಲಿ ಅಥವಾ ನಿಮಗೇನಾರ ಸಂಶಯ ಹಂಗಾಗಿರಪ್ಪ. ಇಂಥ ಇವತ್ತಿನ ನಮ್ಮ ಶ್ರದ್ಧಾ ಅದಲ್ಲ. ಸತ್ಯಮೇವ ಜಯತೆ ನಾನು ದಮ್ ನೋಡಿ, ಚಿರಂತನ ಅದು ಸತ್ಯ ಜಗತ್ತಿಗೆ ಸಿದ್ಧ ಆಗುವಂಥದ್ದೇ. ಜಗತ್ತಿಗೆ ಯಾವ ಸಿದ್ಧ ಏನೇ ಆಗಲಿ ಆ ಚಿರಂತನ ಸತ್ಯವೇ ಸಿದ್ಧ ಆಗೋದಪ್ಪ. ಅದೇ ವಾಕ್ಛಲ ಮಾಡುವಂಥ ವಾಕ್ಛಲ ಬಾಯಿ ಚಪ್ಪಲ ಒಂದು ಹೌದಪ್ಪ ಅವ್ರು ಇವನು ಬರೋಬರಿ ನೋಡಿ ಅನ್ನುವಂಥ ಈ ಜನರಿಗೆ ಭಗವಂತ ಅದನ್ನು ಕೆಡಿಸಿ ಅದು ಬಿಟ್ಟು ಮಾಡೋವಂಥ ಇಲ್ಲ ಅಂದ್ರೆ ಈ ಜಗತ್ತಿನ ಭಗವಂತ ಇಲ್ಲ. ಋಷಿಗಳು ಹೋಗುವಂಥ ಏನು ಪದ್ಧತಿ ರಸ್ತೆ ತೋರಿಸಿದ್ರು, ಹಿಂಗೆ ಹೋಗಪ್ಪ, ಹಿಂಗೆ ಹೋಗಿ ಬರುವಂಥ ಸಿಗ್ತಾನೆ ಅದು ತೋರಿಸಿದ್ರು. ಅದೇ ಅವ್ರು ಸ್ವತಃ ದೊಡ್ಡಿಸ್ತಾನ ಸಿದ್ಧ ಮಾಡೋ ಸಲುವಾಗಿ ಚಟ್ಕಂತೆ ಅದನ್ನು ನಾವು ದೊಡ್ಡಿಸ್ತಾನ ತೋರಿಸ್ಬೇಕಂತೇಳಿ ಆ ಒಂದು ಮಾರ್ಗವನ್ನು ಅರ್ಥಾತ್ ಆ ಒಂದು ನಿಷ್ಠೆಯನ್ನು ಹಾರಿಸಿಬಿಟ್ರು. ಕಮ್ಯುನಿಸ್ಟ್ ಮಾಡಿದ್ದೇನೆ ಇದೇ ಕೆಲಸಪ್ಪ. ಅವ್ರ ಜವಾಬ್ದಾರಿ ಹಂಗಾರೆ ಈ ಕೆಡಿಸೋದು ಜವಾಬ್ದಾರಿ ಅವ್ರಿಗೆ. ಅವ್ರ ಸಂಭಾಷಣೆ ಅದು ಮಾಡಿ ಅವ್ರಂಥವ್ರು ಎಚ್ಚರಿಂದ ಮಾತಾಡಬೇಕಪ್ಪ. ಮೂರ್ತಿ ಪೂಜಾ ಶಾಸ್ತ್ರೀಯ ಪದ್ಧತಿ ಅವ್ರಿಗೆ ಇದ್ದಿದ್ದಿಲ್ಲ ಅಂದರೆ ಅವ್ರ ಮೂರ್ತಿ ಪೂಜೆ ಉಪೇಕ್ಷೆ ಅದು ಮಾಡಿ ಹಿಂಗೆ ನಿಮ್ಗೆ ಗೊತ್ತಿಲ್ಲದ ನಮ್ಗೆ ಮಾತಾಡು ಅದು ರೀತಿ ಗೊತ್ತಿದ್ದವ್ರಿಗೆ ಮಾತಾಡಿ ಅದು ಮಾಡಿ. ಮೂರ್ತಿ ಪೂಜೆ ಸಣ್ಣ ಚಿತ್ರ ಅಲ್ಲಿ ಮಾಡಿದ್ರೆ ಅಂಥ ಶಬ್ದ ನೋಡಿ, ಅದರಲ್ಲೇ ನಿನಗೆ ಗೊತ್ತಿಲ್ಲ ಅಂದರೆ ಒಂದು ಸಣ್ಣ ಶಬ್ದನ ಅದು ಉಚ್ಚಾರ ಮಾಡಬಾರ್ದು. 10,000 ವರ್ಷದಿಂದಲೇ ಸಂಪೂರ್ಣ ಮಾನವ ವಂಶ ಅಬ್ಜಾವಧಿ ಜೀವ ಅದು ಮೂರ್ಖಿದ್ರಪ್ಪ ಅವರು. ನೀನ ಅವ್ರ ದೊಡ್ಡ ಶಾಣೆ ಆಯ್ದೇನೋ ಹಿಂಗೆ ಏನು ಅದಕ್ಕೆ ಹಿಂಗೆ ಅನ್ನೋಕ್ಕೇನು ಕಾಣಿಲ್ಲ. ಒಂದು ಸ್ವಲ್ಪ ಹೇಳುವುದು ಅಂದರೆ ಸಗುಣೋಪಾಸನೆ ಮೇಲೆ ಜಬರ್ದಸ್ತ್ ಆಘಾತ ಮಾಡಿ ಬುದ್ಧಿಶಾಲಿ ಜನರು ಬುದ್ಧಿಭೇದ ಮಾಡಿಟ್ಟಾರಪ್ಪ. ಇವರು ಯಾರು? ಬುದ್ಧಿಜೀವ. ಆ ಬುದ್ಧಿಮಾನ್ ಮನುಷ್ಯರು ಬುದ್ಧಿಭೇದ ಮಾಡಬೇಡ್ರಿ ಅಂತ ಕೃಷ್ಣ. ಎಲ್ಲಿವರೆಗೆ ಕರ್ಮಸಂಗಿಗಳು ಕರ್ಮ ಮಾಡೋ ಜನ ಅಂದರೆ ವಾಸನೆ ತುಂಬಿರೋ ಇದೆ ಅಲ್ಲಿ ತನಕ ಕರ್ಮ ಬಿಟ್ಟು ಕೊಡುವಂಥ ಸಿದ್ಧಾಂತ ಹೇಳೋದು ಯೋಗ್ಯ ಅಲ್ಲಪ್ಪ. ಅವ್ರ ತಲೆಯೊಳಗೆ ಕರ್ಮ ಮಾಡಬೇಕು, ಅದರಿಂದ ಪುಣ್ಯ ಪಡ್ಬೇಕು, ಇವೆಲ್ಲ ಆಯ್ತಲ್ಲ ಅದು ತುಂಬದ. ಅವ್ರ ಕರ್ಮ ಬಿಡ್ರಿ, ಭಗವಂತ ಮೂರ್ತಿ ಪೂಜೆ ಬಿಡ್ರಿ, ಇದು ಅನ್ಬೇಡ್ರಿ. ಭಗವಂತ ಹೇಳ್ತಾನಲ್ಲ, ಕರ್ಮಸಂಗಿ ಜನ ಕರ್ಮ ಮಾಡಿ ಮತ್ತೊಂದು ಮಾಡು ಅಂಥವ್ರು ಬುದ್ಧಿಭೇದ ಮಾಡಬೇಡ ನೋಡಿ. ನೀನು ಅವ್ರಿಗೆ ಉಚ್ಚ ತತ್ವಜ್ಞಾನ ಹೇಳಾಕತ್ತೆ ಅಂದರೆ ಅವ್ರು ಏನು ಅದ್ರ ತಲೆಯಾಗ ಅವ್ರಿಗೆ ಇಳಿತೈತನೋ ದೊಡ್ಡ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅವ್ರ ತಲೆಗೆ ಇಳಿತೈತನ್ನೋದು ಅವ್ರ ತಲೆಗೆ ಇಳಂಗಿಲ್ಲ. ಹಂಗೆ ನೀ ಏನಾರ ಹೇಳಿ ಅವ್ರ ಕೆಲಸ ಮಾಡೋದು ಬಿಡೋದು, ಮೂರ್ತಿ ಪೂಜಾ ಬಿಡೋದು. ಮೂರ್ತಿದೊಳಗೆ ಏನೈತಿ ಹಿಂಗೆ ಮೂರ್ತಿ ಪೂಜಾ ಬಿಡ್ಸಕ್ಕೆ ಹೋಗ್ಬೇಡ. ಕರ್ಮವನ್ನು ಅದಕ್ಕೆ ಅವರು ಬುದ್ಧಿಭೇದ ಮಾಡಬೇಡ ಅಂದರೆ ಇದು ಮಾಡೋದು ತಪ್ಪಪ್ಪ ಅಂತ ಅನ್ಸಾಕೆ ಹೋಗ್ಬೇಡ. ಇತ್ಲಾವ ಅದು ಹಾರ್ತು ಅದು ಹಾಕ್ಯಪ್ಪ. ಬುದ್ಧಿಮಾನ್ ಮನಸ್ಸು ಬುದ್ಧಿಭೇದ ಮಾಡಬೇಡ್ರಿ. ಎಲ್ಲಿ ತನಕ ಕರ್ಮಸಂಗಿ ಜನರು ವಾಸನೆ ತುಂಬಿಕೊಂಡು ಐತೋ ಅಲ್ಲಿ ತನಕ ಕರ್ಮ ಬಿಟ್ಟು ಕೊಡುವಂಥ ಸಿದ್ಧಾಂತ ಹೇಳೋದು ಅದು ಯೋಗ್ಯ ಆಗುವುದಿಲ್ಲ. ಭಗವಂತ ಹೇಳ್ತಾನೆ, ನೀ ಕರ್ಮಸಂಗಿ ಜನ ಬುದ್ಧಿಭೇದ ಮಾಡಬೇಡ. ಮತ್ತು ನೀ ಅವರಿಗೆ ಉಚ್ಚ ತತ್ವಜ್ಞಾನ ಹೇಳಾಕತ್ತಿ ಅಂದರೆ ಅದೇನು ಅವ್ರ ತಲೆಗೆ ಉಳಿಯಂಗಿಲ್ಲ. ಅದಕ್ಕೆ ಅದ್ರ ಸಾಂಖ್ಯ ದರ್ಶನ ಹೇಳ್ತಲ್ಲ, ಅದು ಮಲಿನವಾದಂಥ ಅಂತಃಕರಣ ತತ್ವಜ್ಞಾನ ಅಲ್ಲೇ ಬೀಜ ತುಂಬಿದರೆ
ಅದು ಅಂಕುರ ಆಗೋದಿಲ್ಲ. ತತ್ವಜ್ಞಾನ ಎಲ್ಲಿಪ್ಪ ಮುಂದೆ ಬೀಜ ಹಾಕ್ತಾರೆ, ಒಳ್ಳೆ ಭೂಮಿ ಡಾಂಬರಸಿದ ಮೇಲೆ ಭೂಮಿ ಬೀಜ ಹಾಕ್ತಾನಂದ್ರೆ ಅದು ನಡೆಯಂಗಿಲ್ಲ. ಅದಕ್ಕೆ ಹೇಳ್ತಾರೆ ರಘುವಂಶ ವರ್ಣನದ ಇವತ್ತು ರಾಜರು ಇಂದುಮತಿ ಮರಣ ನೋಡಿ, ಇವತ್ತು ರಾಜನ ರಾಣಿ ಇಂದುಮತಿ ಮರಣಪ್ಪ. ಆವಾಗ ಅಜರಾಜ ಅತ್ಯಂತ ದುಃಖ. ಅಜ ಅನುರಾಜ ಅವನ ಹೆಂಡತಿ ಇಂದುಮತಿ ಆಕೆ ಸತ್ತಪ್ಪ. ಆಕೆ ಸತ್ತಾಗ ಅವ ಭಾಳ ದುಃಖ. ಅವ ಇಂದುಮತಿ ಹೆಸರು ತೊಳ್ತಾ ಇಂದುಮತಿ ಇಂದು ನೀ ಇದ್ದೆಲ್ಲ ಚಲೋ ಅಳಾಕತ್ತ. ಅವಾಗ ಅವ್ರಿಗೆ ಯಾರೋ ತತ್ವಜ್ಞಾನ ಹೇಳಿದ್ರಪ್ಪ, ಸತ್ಯನ ಹಿಂಗೆ ಅದು ತತ್ವ ಅದು ಒಂದು ಸ್ವಲ್ಪ ಅವನ ತಲೆಯೊಳಗೆ ಬಂದಿತ್ತೇನು, ಏನು ಸತ್ತ ಅಳಾಕತ್ತ ನೀ ಬ್ರಹ್ಮದಿ ಅಂತ ಹೇಳಿದ್ರೆ ಅವನಿಗೇನು ಬಂದಿತ್ತೇನು. ಹಂಗೆ ತತ್ವಜ್ಞಾನ ಕಡೆ ಬೌದ್ಧಿಕ ದೃಷ್ಟಿಯಿಂದ ಅಲ್ಲಿ ತೋಳು ಶಕ್ಯ ಆದಾಗ ಅಷ್ಟೊಂದು ಜನರಿಗೆ ತಯಾರಿ ಅದು ಬೇಕಲ್ಲಪ್ಪ. ಆ ತಯಾರಿ ಬೇಕು. ಆ ತಯಾರಿದ್ರೆ ಇಂಥ ತಯಾರಿ ಎಲ್ಲಿ ತನಕ ಆಗೋದಿಲ್ಲವೋ ಅಲ್ಲಿ ತನಕ ಬುದ್ಧಿಭೇದ ಮಾಡ ಅವರ ಮನಸ್ಥಿತಿ ಬರಬೇಕು. ಬ್ರಹ್ಮ ಸತ್ಯ ಜಗನ್ನ ತಿಳ್ಕೊಳ್ಳೋಂಥ ಸಾಮರ್ಥ್ಯ ಅವರಲ್ಲಿ ಬರಬೇಕು. ಆ ಯೋಗ್ಯತೆ ಬಂದ ಅವ್ರಿಗೆ ಹೇಳು, ಮತ್ತು ಆ ಯೋಗ್ಯತೆ ಬರುವಂಗೆ ಪ್ರಯತ್ನ ಮಾಡು. ಆ ಯೋಗ್ಯತೆ ತೊಗೊಂಬಂದವ್ರಲ್ಲಿ ಹಂಗೆ ಅಲ್ಲಿ ತನಕ ಮಾಡು. ಹಂಗೆ ಎಲ್ಲಿ ತನಕ ಜನರ ವಾಸನ ಬಿಟ್ಟಡೆ ಆಗಿಲ್ಲವೋ ಅಲ್ಲಿ ತನಕ ಕರ್ಮ ಬಿಡುವಂಥದ್ದು ಹೇಳಿ ಬುದ್ಧಿಬೇಡ ಮಾತಾಡಪ್ಪ. ಜರು ಅನೇಕ ಮಾತುಗಳು ಬುದ್ಧಿಯಿಂದ ತಿಳ್ಕೊಂಡು ಮಾಡಬೇಕಾಗ್ತದೆ. ಬುದ್ಧಿಯಿಂದ ತಿಳ್ಕೊಬೇಕಾನೆ. ಕಾರಣ ಬುದ್ಧಿ ದರ್ಶನ ಬಿಟ್ಟು ಅದು ಹಿಂಗೆ ಹೇಳೋವಂಥದ್ದು ಏನು ಶಾಣ್ಯರ ಲೆಕ್ಕ ಅದಕ್ಕೆ ಅದು ಬಿಟ್ಟು ಹಿಂಗೆ ಹೇಳುವಂಥ ಶಾಣತನ ಅಲ್ಲ. ಅದು ಏನು ಮತ್ತೊಂದನ್ನು ಹಿಡಿಬೇಕಲ್ಲ, ಒಂದು ಹಿಡಿಬೇಕು, ಇದನ್ನು ಹಿಡಿಪ ಅನ್ಬೇಕು. ಇದು ಹೋತು ಅದು ಹೋತು ಅನ್ನೋಂಥದ್ದು ಆಗಬಾರ್ದು. ಅದಕ್ಕಲ್ಲೇ ಈ ಶಾಣ್ಯತನ ಏನಪ್ಪ, ಸ್ವತಃ ವಿಧಾಯಕ ದೃಷ್ಟಿ ಅದು ಇಲ್ಲ ನಿಮ್ಮ ಕಡೆಗೆ, ರಚನಾತ್ಮಕ ದೃಷ್ಟಿ ಇಲ್ಲ. ಇಂಥ ಜನರು ಎಲ್ಲ ಎಷ್ಟು ಕೆಡಿಸ್ಬಿಟ್ರಪ್ಪ ಸಮಾಜವನ್ನು. ಅದೇ ಅವ್ರು ಹೇಳ್ತಾರೆ. ಅದು ಅವರಿಗೆ ಅದನ್ನ ಹೇಳಬೇಕಲ್ಲ. ಜಗತ್ತಿನ ಎಲ್ಲ ಏನಿದೆಪ್ಪ ಅದ್ರ ಬಗ್ಗೆ ಅದನ್ನ ಹೇಳ್ರಿ. ಯಾವುದು ಒಳ್ಳೇದು ಅದ್ರ ಬಗ್ಗೆ ಹೇಳಿರಲ್ಲ, ಅದನ್ನು ಸ್ವಲ್ಪ ಮಾತಾಡಿ ಅಂದರೆ ಏನು ರಚನಾತ್ಮಕ ಕೆಲಸ ಏನಾರ ಆದೀತು. ಸೊ ಅದು ಬೇಡ ಅನ್ನೋರಿಗೆ ಅದಕ್ಕೆ ವರ್ಷಾನು ಅನೇಕ ವಿಷಯಗಳು ನಡೀತಾ ಬಂದವ. ಅದರೊಳಗೆ ರೂಢಿ ಬಂದದ. ಅಂಥ ಇಂಥ ರೂಢಿಯಿಂದ ಬರೋ ಸಂಭವ ಅದ. ಆ ಒಂದು ಅದನ್ನು ಬಿಡ, ಅದನ್ನ ಯಾವುದು ಹೊಲಸು ಏನು ತುಂಬೋದು ಆ ಹೊಲಸು ತೆಗಿಯಕ್ಕೆ ಹೇಳಿ. ಆದರೆ ಆವತ್ತ ಏನು ಹಿಡಿಬೇಕು ಅದನ್ನು ಹೇಳಬೇಕು. ಇದನ್ನು ಬಿಡು, ಇದನ್ನು ಹಿಡಿಯಕ್ಕೆ ಒಂದೇನು ಕೊಡಬೇಕಲ್ಲ. ಅದನ್ನು ಬಿಡಿಸಿದ್ರಿ ಇತ್ತಾಯಿಂದ ಸಿಗಲಿಲ್ಲ, ಭಗವಂತನೂ ಸಿಗಲಿಲ್ಲ, ಇದು ಕೆಲಸನ ಬಿಟ್ಟರೆ ಆಗೋದೇ ಅಥವಾ ನಾಸ್ತಿ ಪತ್ರ. ಹಂಗೆ ಅದೇನು ಮಾಡೋದಪ್ಪ ಅದಕ್ಕೆ ಒಮ್ಮೆ ರಚನಾತ್ಮಕ ಹಿಂಗೆ ಉಳಿತಾರೆ. ಅದು ಪುನರ್ನಿರ್ಮಾಣ ರೀಕನ್ಸ್ಟ್ರಕ್ಷನ್ ಇದು ಆಗಬೇಕಲ್ಲ, ಅದು ಆಗಬೇಕು. ಈ ಮಾಡುವ ಹೊತ್ನಾಗ ಏನು ಅದು ಅಂಥ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅಲ್ಲೇ ಭೂಮಿ ತೆಗಿಬೇಕಾಗ್ತದೆ, ಹೊಲಸೆಲ್ಲ ತೆಗೆದು ಹಾಕ್ಬೇಕಾದ್ರೆ. ಒಂದು ಮನುಷ್ಯ 500 ಮನೆಯನ್ನು ಕಟ್ಟೋ ಸಲುವಾಗಿ ಮಡ್ಕಲ ಪಾಯ ತೆಗೆಹಾಕ್ತ ಅದು ಇವಳು ಅಂದ್ರೆ ಮನೆ ಕಟ್ಬೇಕು. ಹೆಂಗೆ ಪಾಯಾಗಾಯ್ತು ಅದು ಕಟ್ಟುವಂಥ ಮಾಡಿ ಅದು ಹೊಸ ಮನೆ ಕಟ್ಟೋ ಸಲುವಾಗಿ ಜಮೀನು ಅದರ ಭೂಮಿ ತೆಗಿಬೇಕಾದ್ರೆ ಹೊಲಸು ಮಾಡಿ ತೆಗಿಬೇಕಾಗ್ತದೆ. ಪಾಯ ತೆಗಿತಾರೆ ಅದು ತೆಗಿಬೇಕಾಗ್ತದೆ. ಅದ್ರ ಬರ್ತಾಯಿ ಹೊಸ ಮನೆ ನಿಂದಿರುವುದಿಲ್ಲ. ಹಳೆ ಹೊಲಸು ತೆಗೆದು ಅರ್ಥಾತ್ ಗಟ್ಟಿ ಮಣ್ಣು ಎಂತ ತೆಗಿತಾರೆ ಅದನ್ನು ಪಳ್ಳು ಮಣ್ಣೆಲ್ಲ ತೆಗೆದು ಹಾಕ್ತಾರೆ, ಗಟ್ಟಿ ಅಂತ ಹಾಕ್ತಾರೆ. ಅದು ಆಗೋ ತನಕ ಬಿಲ್ಡಿಂಗ್ ಯಾರಪ್ಪ ತೆಗೆಯೋದು ಮಾಡಿ ತುಂಬಿ ಅದು ತೆಗೆಯೋದು ಮತ್ತು ತುಂಬ ಸಲ ಅಲ್ಲ, ಹೊಲಸು ಹೊರಗೆ ಸಲುವಾಗಿ ನೋಡಿ ಅದು ತೆಗೆಯೋದು. ಆವಾಗ ಮನೆಯ ಕಟ್ಟಡ ಅದರ ಮುಂದೆ ಹೆಂಗೆ ಆಗಿತ್ತಪ್ಪ ಹಳೆ ಮಾಡ್ತೆ ಮತ್ತು ಅದನ್ನು ಹಾಕೋದಿರ್ತಾನೆ, ಕಚ್ಚು ಸಿಮೆಂಟ್ ಹಾಕಿ ಅದು ತುಂಬೋದಿರ್ತಾನೆ. ಮನುಷ್ಯನಿಗೆ ಬುದ್ಧಿ ಬೇಡ ಮಾಡಲಾರ್ದೆ ಅವನು ಯೋಗ್ಯ ದಾರಿಯೊಳಗೆ ತರಬೇಕಪ್ಪ ನೋಡಿ. ಅವನ ವಾಸನ ಕಡಿಮೆ ಹೆಂಗಾದಿತ್ತಪ್ಪ, ವಿಷಯದವಾದ ಹೆಂಗೆ ಕಡಿಮೆ ಇದು ನೋಡು. ಆಸಕ್ತಿ ಕಡಿಮೆ ಹೆಂಗಾಯ್ತು ಇದು ನೋಡಿ. ವಿಷಯಾಸಕ್ತಿ ಚಿನ್ನಿಸು ಹುಣಸು ಇದು ಹೆಂಗೆ ಕಡಿಮೆ. ಅವನ ಆಸಕ್ತಿ ಬೇರೆ ಬೇರೆ ದಿಶೆಯೊಳಗೆ ಅಲ್ಲಿ ಹತ್ತಾರೆ. ಅಂದರೆ ಆ ಪರಮಾತ್ಮನೇ ಹಚ್ಚುವಂಥ ಕೆಲಸ ಮಾಡಿ ಕೆಡಿಸೋ ಕೆಲಸ ಮಾಡ್ತಾರೆ. ಬೇರೆ ದೇಶ ತಿರುಗಬೇಕು ಮತ್ತು ಅವನಿಗೆ ಪದ್ಧತಿ ಮುಂದೆ ತೊಗೊಂಡು ಹೋಗ್ಯಾರ. ಅದು ಬಿಡಿಸಿ ಪದ್ಧತಿ ಸೀರೆ ತೊಗೊಂಡು ಹೋಗ್ಯಾರ. ಅದಕ್ಕೆ ಅನೇಕ ಜನ ಹಿಂಗಂತಾರಲ್ಲ, ನಾವು ರಾಮನ ಉಪವಾಸ ಖರೆ, ಆದರೆ ನಾವು ರಾಮನ ಮೂರ್ತಿ ಒಪ್ಪೋದಿಲ್ಲ. ನಾವು ರಾಮನ ಉಪವಾಸ ರಾಮ ಮೂರ್ತಿ ಒಪ್ಪೋದು,
ನಾವರ ವಿಶುದ್ಧ ಚಿರಂತನ ನಿರಾಕಾರ ಆ ಚೈತನ್ಯ ಉಪಾಸಕ ಹಿಂಗೆ ಮಾತಾಡ್ತಾರೆ ದೊಡ್ಡ ದೊಡ್ಡ ಮಾತು. ಇಸ್ಲಾಂ ಧರ್ಮ ಅದು ಕೂಡ ಭಗವಂತನ ಒಪ್ತೈತೆ. ಸೂಫಿ ಧರ್ಮ ಉತ್ಕೃಷ್ಟ ಧರ್ಮ, ಸೂಫಿ ಸಂತರ ಉತ್ಕೃಷ್ಟ ಧರ್ಮ, ಭಗವಂತನ ಅವ್ರು ಒಪ್ತಾರೆ. ಸೂಫಿ ಅವ್ರ ಧರ್ಮ ಉತ್ಕೃಷ್ಟ ಧರ್ಮ, ಅವರು ವೇದಾಂತ ಹತ್ರ ಅಲ್ಲೇ ತನಕ ಬಂದ. ಸೂಫಿ ಧಾರ್ಮಿಕ ಧರ್ಮ ಅಲೌಕಿಕವಾದಂಥ ವಿಚಾರ. आदाम को खुदा मत कहो, आदम खुदा नहीं, लेकिन खुदा के नूर से आदम जुदा नहीं ಅವ್ರು ಹೇಳ್ತಾರೆ. ಇಸ್ಲಾಂ ಧರ್ಮದ ಜನ ಮಸ್ತಿಯೊಳಗೆ ಹೋಗ್ತಾರೆ, ಅಲ್ಲೇ ಹೋಗಿ ಕುರಾನ್ ಓದ್ತಾರೆ, ಪ್ರಾರ್ಥನಾ ಮಾಡ್ತಾರೆ. ಆದರೆ ಪ್ರಾರ್ಥನೆ ಮಾಡೋ ಅವ್ರು ಸ್ವತಃ ಚಿತ್ ಎದ್ರ ಕಡೆಪ್ಪ ಎದ್ರು ಏಕಾಗ್ರ ಆಗೈತಪ್ಪ ಇದು ವಿಚಾರ. ಚಿತ್ ಶುದ್ಧಿ ಮಾಡುವಂಥದ್ದು ಇತ್ತಂದ್ರೆ ಚಿತ್ ಏಕಾಗ್ರ ಮಾಡಬೇಕಾಗೈತಿ. ಏಕಾಗ್ರ ಮೂರ್ತಿ ಪೂಜೆ ಮಾಡೋ ಸಲ ಮತ್ತೊಂದು ದಿವ್ಯ ಮತ್ತೊಂದು ಇಲ್ಲ, ಅದಕ್ಕಿಂತ ದಿವ್ಯ ಆದಂಥ ವಿಷಯ ಮತ್ತೊಂದು ಇಲ್ಲಪ್ಪ. ಚಿತ್ ಏಕಾಗ್ರ ಮಾಡೋ ಹೊರತಾಗಿ ಆ ಚಿತ್ತದ ಶುದ್ಧೀಕರಣ ಆಗ ಏಕಾಗ್ರ ಮಾಡಬೇಕಲ್ಲ, ಅದಾಗುತ್ತಂಗೆ ಆ ಶುದ್ಧೀಕರಣ ಆಗ ಎಲ್ಲ ಜಗತ್ತು ಕಾಣಿಸ್ತದೆ. ಖರೆ ತಲೆಯೊಳಗೆ ಅನೇಕ ಪ್ರಕಾರ ವಿಚಾರ ನಡೆದಿದ್ದಾವೆ. ಮತ್ತು ಬೇರೆ ಕಡೆ ಪ್ರಾರ್ಥನಾ ಚಾರ ಅಥವಾ ತಲೆಯಾಗೈತಿ ಇದೇನು ವಿಚಾರ, ಆಮೇಲೆ ಪ್ರಾರ್ಥನಾ ಅಂದ್ರೆ ಚಿತ್ ಏಕಾಗ್ರ ಹೆಂಗಾದೈತಪ್ಪ ಆಗಂಗಿಲ್ಲ. ಮತ್ತು ಚಿತ್ ಏಕಾಗ್ರ ಮಾಡಲಾರ್ದೆ ಚಿತ್ತ ಶುದ್ಧಿ ಹೆಂಗಾದೀತು ಒಂದಕ್ಕೊಂದು ಸಂಬಂಧ. ಚಿತ್ ಶುದ್ಧಿ ಮಾಡೋದು ಇತ್ತಂದರೆ ಅದು ಚಿತ್ತೇಕಾಗ್ರತ ಅತ್ಯಂತ ಅದಕ್ಕಂತ ಅತ್ಯಂತ ಅವಶ್ಯಕ. ನಮ್ಮ ಕಡೆಗೆ ಮಂದಿರ ಮೂರ್ತಿ ಇದೆ, ಸಹಸ್ರಾರು ಜನ ಮಂದಿರದ ದರ್ಶನ ಮಾಡೋ ಸಲುವಾಗಿ ಹೋಗ್ತಾರೆ. ಆದರೂ ಅಸುರರೇ ಆಗ್ತಾರೆ. ಏನಾಗ್ತಾರೆ? ಹೋಗ್ತಾರೆ ಅಸುರ ಅಂದರೆ ಬೇರೆ ವಿಷಯ ಚಿಂತನೆ. ಕಾರಣ ಮೂರ್ತಿ ಶಾಸ್ತ್ರೋಕ್ತ ಜ್ಞಾನ ಅವರಿಗಿಲ್ಲ. ಮೂರ್ತಿ ಪೂಜೆ ಶಾಸ್ತ್ರೋಕ್ತ ಜ್ಞಾನ ಇಲ್ಲ. ಅದಕ್ಕೆ ಮಯ್ಯಾವೇಶ ಮನೋ ಏಮ ಭಗವಂತ ಈ ವಿಚಾರ ಅಲ್ಲೇ ಅಲ್ಲೇ ಇನ್ನೂ ತನಕ ಹಬ್ಬಿಲ್ಲ. ಮನೆಗೆ ಮನಗೆ ಹೋಗಿಲ್ಲ. ಭಗವಂತನ ಮನಸ್ಸು ಸಾಕು, ಭಗವಂತ ನಿನ್ನಲ್ಲಿ ಬರೋ ಇದು ವಿಚಾರ ಹೋಗ್ಬೇಕಾಗ್ಯದ ಎಲ್ಲ ಕಡೆ. ಅದಕ್ಕೆ ಪರಿಣಾಮ ಮನುಷ್ಯ ಮೂರ್ತಿಯೊಳಗೆ ಎರಡು ಹೂ ಏರಿಸ್ತಾನೆ, ತುಪ್ಪದ ದಿಂಗೆ ಹಾಕ್ತಾನೆ, ಮತ್ತು ಪೂಜಾ ಪೂರ್ಣ ಆತು ಅಂತ. ಭಗವಂತನ ಇದ್ರಿಗೆ ತುಪ್ಪದ ದೇವಿ ಹಚ್ಚಿದ ಕೂಡಲೇ ಅದು ಹಚ್ಬೇಕು, ಹಚ್ಚಬಾರ್ದನಂಗಿಲ್ಲ. ಕಾರಣ ಭಗವಂತ ಕತ್ತಲು ಹೆಂಗಿದ್ದಾನಪ್ಪ ಅಂತ, ಹೇ ಭಗವಂತ ಭಗವಂತ ಅಲ್ಲಿ ಪ್ರಕಾಶ ತೋರಿಸಿ. ಆದರೆ ಇಂಕ ಪ್ರಕಾಶ ನೋಡಿ ಭಗವಂತ ದಣದೋಗ್ಯಾನ. ನಿಮ್ಮಂಥ ದೀಪ ಹಚ್ಚೋ ನೋಡಿ ದಣದಿರ್ಬೇಕು. ಭಗವಂತನಿಗೆ ಅಂತಿರು ಇವರೆಲ್ಲ ನನ್ನ ಹುಡುಗರು ಏನು ಇದೇ ರೀತಿ ನನ್ನ ಪ್ರಕಾಶ ತೋರಿಸ್ತಾರೆ ಯಾವಪ್ಪ ಇವರು ಅಂತಿರ್ಬೇಕು. ಇದ್ರೆ ಸ್ವತಃ ಜೀವನದೊಳಗೆ ಪ್ರಕಾಶ ಬಂದಿಲ್ಲಪ್ಪ, ನನಗೆ ದೀಪ ಹಚ್ತಾರೆ, ಇವರು ಒಳಗೆ ದೀಪ ಹಚ್ಕೊಂಡಿಲ್ಲಪ್ಪ ಅಂತಿರ್ಬೇಕವ. ಹಣ್ಣೆಣ್ಣೆ ಪಡ್ಕೊಂಡು ನನ್ನ ಇದ್ರಿಗೆ ದೀಪ ಹಚ್ತಾರೆ, ಒಳಗೆ ದೀಪ ಹಚ್ಕೊಂಡಿಲ್ಲ, ಎಲ್ಲೇ ಆತ್ಮಜ್ಯೋತಿ ಬೆಳೆಸ್ಕೊಂಡಿಲ್ಲ. ಇವರು ಮೂರ್ತಿ ಪೂಜಾ ಶಾಸ್ತ್ರೋಕ್ತದ. ಸಗುಣೋಪಾಸನೆಯಿಂದ ಅದೇ ಸತ್ಯನೇ ಇಲ್ಲ. ಸಗುಣೋಪಾಸನೆಯೇ ಸತ್ಯ. ಅದರೊಳಗಿನ ಅನೇಕ ವಿಷಯಗಳು ನಮಗೆ ತಿಳಿತಾ ಇಲ್ಲದ್ರಿಂದ ಆ ಮಾಡುವಂಥದ್ದು ಬೇಕು. ಏನು ಇಲ್ಲ ತಿಳ್ಕೊಂಡಿಲ್ಲ, ಯಥಾರ್ಥ ತಿಳ್ಕೊಂಡು ಅದು ತಿಳ್ಕೊಬೇಕಪ್ಪ. ಅದರೊಳಗೆ ಅನೇಕ ರೂಢಿ ಇದ್ದವು. ಅದಕ್ಕೆ ಮೂಲತಃ ದಿವ್ಯ ತತ್ವ ಇತ್ತಂದರೆ ಒಂದು ಅಸತ್ ತತ್ವ ಲಕ್ಷಣ ಬಂತು ಅಂದರೂ ಅದು ಭಾಳ ದೂರ ಮಾಡುವಂಥ. ಅದಕ್ಕೆ ಅದು ವಿಚಾರ ಯಾವುದು ಅಸತ್ ತತ್ವ ಏನಾರು ಬಂದು ಅದನ್ನೇ ಹೇಗೆ ತೆಗಿಯಪ್ಪ, ಅದನ್ನು ವಿಚಾರ ಮಾಡಿ. ಅಸತ್ ಅದನ್ನು ವಿಚಾರ. ನಿಮ್ಮ ವ್ಯಾಕರಣಶಾಸ್ತ್ರ ಅದು ನೋಡಿದರೆ ಅದರೊಳಗೆ ಕೌಮುದಿ, ಮನೋರಮ, ಶಬ್ದರತ್ನ, ಭಾಷ್ಯಶೇಖರ ಅಂಥ ಗ್ರಂಥರಾಜ್ ಅದಾವ. ಆ ಪ್ರತ್ಯೇಕ ಗ್ರಂಥ ಅಭ್ಯಾಸ ಮಾಡೋದಕ್ಕೆ ಅಂದರೆ ಆವಾಗ ತಳಿಯಲ ಬುದ್ಧಿ ಮನುಷ್ಯರಿಗೆ ಸಾಮಾನ್ಯರಿಗೆ ಹೆಂಗೆ ಹೋದಪ್ಪ ಇಂಥ ಓದ್ರಿಪ್ಪ ಇವೆಲ್ಲ ಪುಸ್ತಕ ಹೇಳಿದ್ರಲ್ಲ ಅವ್ರು ಓದ್ರ ಹಾಕದೇನೆ ಅಂದ್ರೆ ಅದು ಹೋಗೋ ಮಾತಾಡಪ್ಪ. ಅದಕ್ಕೆ ಸಾಮಾನ್ಯ ಬುದ್ಧಿ ಮನುಷ್ಯರಿಗೆ ಅವ್ರಿಗೆ ಅವ್ರಿಗೆ ಆಗೋ ಮಾತಾಡಲ್ಲ ನೋಡಿ. ಅವ್ರು ಹೇಳ್ತಾರೆ ಅವ್ರಿಗೆ 3-4 ವರ್ಷ ಹಿಡಿತು. ಇದು ಗ್ರಂಥರಾಜದ ಈ ಗ್ರಂಥ ಅಭ್ಯಾಸ ಪೂರ್ಣ ಆದ ಮಂಜೂಷ ಈ ಗ್ರಂಥದ ಅಭ್ಯಾಸ ಮಾಡಲಿಕ್ಕೆ ಅವಾಗ ಹೇಳಬೇಕಾಗ್ತದಲ್ಲ. ಪ್ರಕೃತಿ ಪ್ರತ್ಯಯ ವಿಭಾಗ ನೋಡಿ, ಎಲ್ಲ ಕಲ್ಪಿತ. ಇದೊಂದು ಸ್ಫೋಟ್ ಏವಂ ಅರ್ಥಜ್ಞಾನ ಅರ್ಥವಾನ್. ಈ ಪ್ರಕೃತಿ ಆ ಪ್ರತ್ಯೇಕ
ಅದು ವಿಭಾಗ. ಇದು ಪ್ರಕೃತಿ, ಇದು ಪುರುಷ, ಹಿಂಗೆ ವಿಭಾಗ ಮಾಡು. ಪ್ರಕೃತಿ ಮತ್ತು ಪ್ರತ್ಯಯ ಇದ್ರ ವಿಭಾಗ ಮಾಡು. ಅವಾಗ ಇದೆಲ್ಲ ಕಲ್ಪಿತದ. ಯಾವುದು ಈ ಜಗತ್ತು ಹೆಂಗದ? ಕಲ್ಪಿತದ, ಸತ್ಯ ಅಲ್ಲ ಇದು. ಪ್ರತ್ಯಯ ಇದು ಖರೆ. ಯಾವ್ದು ಖರೆ? ಬ್ರಹ್ಮ ಖರೆ ಅದ. ಅದಕ್ಕೆ ಹಿಂಗೆ ಅದು ಖರೆ ಅದ ಅಂತೇಳಿ. ಅದಕ್ಕೆ ಇಷ್ಟ ಆದಮೇಲೆ ರಾಮ, ಇದರ ರಾಮಸ್ಯ ರಾಮಯೋ ಅದು ಮಾಡೋಕ್ಕೆ ಅವನಿಗೆ ಅಸ್ತಿತ್ವ ಅಲ್ಲಿ ಇಲ್ಲ. ಅದು ಸ್ಫೋಟ್ ಅರ್ಥ ತಿಳ್ಕೊಡ್ರಿ. ಇವತ್ತು ರಾಮ ಇಷ್ಟು ಕೇಳಿದ ಕೂಡಲೇ ಶುರು ಅದು ಮಾಡೋಕೆ ಹಿಂಗೆ ಹೇಳುವಂಥದ್ದೆಲ್ಲ ನೀನೇ ನೋಡಿ. ನೀ ಅಷ್ಟೆಲ್ಲ ಮಾಡೋಕತ್ತಿಲ್ಲ, ಇದು ಪುಕಟ್, ಇದೆಲ್ಲ ಮಾಡೋದೇನು, ಇದೆಲ್ಲ ಪುಕಟ್ ಆಗತ್ತಪ್ಪ ಅಂದರೆ ಆ ಮನುಷ್ಯ ಇಷ್ಟ ಅವ ಶಣೆ ಆಗ್ತಾನೆ. ನಾನು ಹಾಗೆ ಅವ ಆಗೋದು. ಅದಕ್ಕೆ ಅಷ್ಟಕ್ಕಾಗಿ ಮನು ಮಹಾರಾಜ ಅಲ್ಲಿ ಹೇಳ್ದ, ಮನುಷ್ಯನ ಅವಿದ್ಯಾವೇದನ ಇದು ಅವನಲ್ಲಿರುವಂಥ ಅಜ್ಞಾನ ತೆಗಿಬೇಕಪ್ಪ. ಅದು ಬೇರೆ ಸುಸುಳ ಬೇರೆ ಕಡೆ ಹಚ್ಚಕ್ಕೆ ಹೋಗಬೇಡ. ಕೇವಲ ಬುದ್ಧಿಭೇದ ಮಾಡಿ ಅನ್ನೋಕ್ಕಿಲ್ಲಪ್ಪ. ಮನುಷ್ಯನಿಗೆ ಬುದ್ಧಿ ದರ್ಶನ ಮಾಡಿ ಜೀವನ ಹೆಂಗೆ ಮಡಿಬೇಕು ಇದ್ರ ದರ್ಶನ ತಿಳಿದು ನನ್ನ ಜೀವನ ಹೆಂಗೆ ನಡೆಸ್ಬೇಕಪ್ಪ ಇದಲ್ಲೇ ತಿಳಿದು ನಾವು. ಯಾಕಂದ್ರೆ ಜೀವನ ವ್ಯಾಪಿ ದರ್ಶನ ಅಲ್ಲೇ ತೋರಿಸ್ಬೇಕಾಗ್ತದೆ. ಶಾಸ್ತ್ರಗಳ ಬುದ್ಧಿಯೋ ದರ್ಶನ ಅಲ್ಲೇ ಅದಕ್ಕೆ ಘಡಿಸ್ಬೇಕು, ಕೆಡಿಸ್ಬಾರ್ದು. ಅದು ಹೆಂಗೆ ಬೆಳೆದಪ್ಪ ಇದ್ರ ಲಕ್ಷ್ಯ. ಅದ್ರ ಸಲುವಾಗಿ ನಮ್ಮ ಕಡೆಗೆ ದರ್ಶನ ಶಾಸ್ತ್ರ. ಇವತ್ತು ವಿಜ್ಞಾನ ಮುಂದೆ ಹೋಗಿದ್ದು ಖರೆ, ಆದರೆ ವಿಜ್ಞಾನದೊಳಗೆ ಜೀವನ ದರ್ಶನ ಹಿಮ್ಮತ್ತಿಲ್ಲ. ಇವತ್ತೇನು ಬೆಳೆದತ್ತಲ್ಲ ಇದ್ರೊಳಗೆ ಜೀವನ ದರ್ಶನ ತಿಳ್ಕೊಂಡು ಹಿಮ್ಮತ್ತು ತಾಕತ್ ಇಲ್ಲ ಅಂಥೇಳಿ ವಿಜ್ಞಾನ ಇದು ದರ್ಶನ ಅಲ್ಲ, ಇದೊಂದು ವಿಚಾರ. ಇದು ದರ್ಶನ ಏನದಿಲ್ಲ, ವಿಚಾರ. ಅದ್ರ ಕಡೆಗೆ ನೈಯಾಯಿಕರ ದರ್ಶನ ಇದೆ. ಕೋರ್ಟ್ನೊಳಗೆ ಯಾವ ನ್ಯಾಯ ಹತ್ತೊಳಗೆ ಬರ್ತದೋ ಅದು ನಮ್ಮ ನ್ಯಾಯಶಾಸ್ತ್ರ ಅಲ್ಲ, ಅತ್ಲಾಗಿದ್ದು. ಅದಕ್ಕೆ ಮೀಮಾಂಸಾ ಶಾಸ್ತ್ರ ಅಂತಾರೆ. ನೋಡಿ, ವ್ಯವಹಾರ ಶಾಸ್ತ್ರ ಅಂದರೆ ಪದಾರ್ಥ ವಿಜ್ಞಾನ ಶಾಸ್ತ್ರ. ಅದು ಪದಾರ್ಥ. ಅದರೊಳಗೆ ಭೌತಿಕ ವಿಜ್ಞಾನ, ರಸಾಯನ ಶಾಸ್ತ್ರ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ನೋಡಿ. ಅದು ಎರಡೂ ಅದು ಅವರು ಅಂತಂದರೂ ಪ್ರಾರಂಭ ಮಾಡಿಕೊಂಡು ಸಂಪೂರ್ಣ ವಿಶ್ವದ ಪರಬ್ರಹ್ಮ ಪರ್ಯಂತ ವಿಚಾರ ಅದಾಗ ಮಾಡುವಂಥದ್ದು ಮಾಡಬೇಕಾಗಿದೆ. ಇದು ನ್ಯಾಯಶಾಸ್ತ್ರ. ಇದು ಖರೇ ನ್ಯಾಯಶಾಸ್ತ್ರ. ನ್ಯಾಯ ಅಂದರೆ ವಿಜ್ಞಾನ. ಇದೊಂದು ದರ್ಶನ ಇದೆ ನಮ್ಮ ಕಡೆ. ಭೌತಿಕ ಶಾಸ್ತ್ರಕ್ಕನ ವಿಚಾರ ಮಾಡೋದು. ಆದರೆ ದರ್ಶನ ಅಂದ್ಬಿಟ್ರಪ್ಪ ಹಂಗಲ್ಲ. ಅವರಿಗೆ ಋಷಿ ಯಾರು ದರ್ಶನ ಶಾಸ್ತ್ರ ಮಾಡೋ ಪರಮಾತ್ಮನ ದರ್ಶನ ಮಾಡಿಕೊಟ್ರು ಅವ್ರಿಗೆ ಋಷಿಗಳು ಅನ್ಬೇಡಿ ಅಂಥವ್ರು. ಅವ್ರು ಕೇವಲ ವಿಚಾರ ಇಲ್ಲ, ಋಷಿಗಳು ವಿಚಾರ ಇರೋ ವ್ಯತ್ಯಾಸ ಹೆಂಗಪ್ಪ. ಮತ್ತು ಕದಾಚಿತ್ ಇವತ್ತಿನ ಭೌತಿಕ ಪದಾರ್ಥ ವಿಜ್ಞಾನ ಶಾಸ್ತ್ರ ಹಳೇ ನ್ಯಾಯಶಾಸ್ತ್ರಕ್ಕಿಂತಲೂ ಒಂದು ವಿಭಾಗದೊಳಗೆ ಬಂದಿರಬೇಕು. ಆದರೂ ಅದು ದರ್ಶನ ಅಲ್ಲ, ಉಳಿದು ಬೆಳೆದ ದರ್ಶನ. ನಿನ್ನ ಸ್ವರೂಪ ತಿಳಿಸ್ಕೊಡ್ಬೇಕು, ದರ್ಶನ ಅಲ್ಲ. ಇವತ್ತಿನ ವಿಜ್ಞಾನಕ್ಕೆ ಮಾನವೀಯ ಜೀವನ ಆಕಾರ ಕೊಡೋಕ್ಕೆ ಬರೋಂಗಿಲ್ಲ. ಮಾನವೀಯ ಜೀವನ ಆಕಾರ ಕೊಡೋದ್ರೆ ನಿನ್ನ ಮೂಲ ಸ್ವರೂಪ ಅದು ಸಿಗ್ತಿ ಇಲ್ಲ, ಅದಿಲ್ಲ. ಅದಕ್ಕೆ ಮಾನವೀಯ ಜೀವನ ಕೈ ಹಿಡ್ಕೊಂಡು ಮುಂದೆ ತೊಗೊಂಡು ಹೋಗುವಂಥ ಕೌಶಲ್ಯ ಆ ವಿಜ್ಞಾನದೊಳಗಿಲ್ಲ. ಸಾವಕಾಶ ಕರ್ಕೊಂಡು ಎಲ್ಲಿ ಮುಟ್ಟಿಸ್ಬೇಕು ಆ ಪರಮಾತ್ಮ, ಆ ಶಕ್ತಿ ಅದರೊಳಗಿಲ್ಲ. ಇವತ್ತಿನ ಬೆಳಗತ್ತದಲ್ಲ ಅದರೊಳಗೆ ಇಲ್ಲ. ಅಲ್ಲೇ ಬಾಹ್ಯ ಸೃಷ್ಟಿ ಅದು ನಡೆಯುವಂಥ ವಿಜ್ಞಾನ ಅಂತಃಸೃಷ್ಟಿ ಆ ಒಳಗೆ ಅದನ್ನು ಅಗಲಾಡ್ಸೋಕ್ಕೆ ಬರೋಂಗಿಲ್ಲ. ಇದಕ್ಕೆ ಅದನ್ನು ಜಾಗೃತಗೊಳಿಸೋಕೆ ಬರೋಂಗಿಲ್ಲ. ಅದಕ್ಕೆ ಅದು ಬದಲಿ ಮಾಡೋಕ್ಕೆ ಬರೋಂಗಿಲ್ಲ, ಸುಧಾರಿಸಲಿಕ್ಕೆ ಆಗಂಗಿಲ್ಲ. ಉನ್ನತಿಗಳೇ ತೊಗೊಂಡು ಹೋಗುವಂಥ ತಾಕತ್ ಅದಕ್ಕಿಲ್ಲ. ಅರ್ಥಾತ್ ನಮ್ಮ ವಿಜ್ಞಾನ ದರ್ಶನ ಇದು ಆಗಂಗಿಲ್ಲ, ದರ್ಶನ ಶಾಸ್ತ್ರ ಆಗಂಗಿಲ್ಲ. ಭಗವಂತ ಈ ಶ್ಲೋಕನ ತಿಳಿಸ್ಕೊಡ್ತಾನಲ್ಲ, ಕರ್ಮಸಂಗಿ ಮನುಷ್ಯ ಕರ್ಮ ಬಿಡಬೇಕು, ಆದರೆ ಅವನ ವಾಸನ ಅಲ್ಲೇ ಬಿಟ್ಟು ಹೋಗ್ಬೇಕು. ಇದಕ್ಕೆ ಕೆಲಸ ಮಾಡಬೇಕು. ಕರ್ಮಸಂಗಿಯೊಳಗೆ ವಾಸನ ಅಲ್ಲಿ ಸೂರಿಸಿ ಅದು ತುಂಬ ಬಿಟ್ಟೈತಲ್ಲ ಅಂದರೆ ಅವ್ರ ಬುದ್ಧಿಭೇದ ಮಾಡುವಂಥದ್ದು ವಿರುದ್ಧ. ಅಂಥ ವಿದ್ವಾನ್ ಜನ ಅವ್ರಿಗೆ ಅವ್ರ ಬುದ್ಧಿಭೇದ ಮಾಡಿ ವಿದ್ವಾನ್ ಜನ ಶಿವಸೋದು ಅಲ್ಲ. ಈ ಭಗವಂತ ಸಹ ಅಲ್ಲಿ ಜೋಡಿಸ್ಕೊಂಡು ಹೋಗಿ ಸರ್ವಾಣಿ ಕರ್ಮಾಣಿ ಸಮಾಚಾರ ಎತ್ತ ಜೋಡು ನಿಮ್ಮ ಕರ್ಮವನ್ನು ಅತ್ತ ಜೋಡಿಸು ಭಗವಂತ ಇದೆ.
ಈ ಕೆಲಸ ಮಾಡಿ ಕರ್ಮನ ಬಿಟ್ಬಿಡೋಂಗಿಲ್ಲ, ಕರ್ಮ ಮಾಡೋದೇ ಕರ್ಮಫಲ ಭಗವಂತನಿಗೆ ಅರ್ಪಣೆ ಮಾಡೋದು. ಈಗ ಕಲಿಸ್ಬೇಕು. ಕರ್ಮ ಮಾಡು, ಯಾರು ಸಲ ಮಾಡು? ಆ ಭಗವಂತನ ಸರ್. ನಿನ್ನ ಸಲುವಾಗಿ, ಸ್ವಂತ ಸಲುವಾಗಿ ಅಲ್ಲ. ಇದು ತಿರ್ಸ್ಬೇಕು. ಕರ್ಮ ಮಾಡ್ತಾ ಮಾಡ್ತಾ ಸಾಮಾನ್ಯ ಮನುಷ್ಯನಿಗೆ ಅಂಥ ಕರ್ಮದ ರುಚಿ ಬೆಳೀತದೆ. ಆಮೇಲೆ ಅಲ್ಲೇ ಸತ್ಕರ್ಮ ಅವ್ರು ಹೆಂಗೆ ಬೆಳೆಸ್ಬೇಕು? ಮಾಡ್ತಾ ಮಾಡ್ತಾ ಸತ್ಕರ್ಮಗಳು ಬಳಸ್ಬೇಕು. ಹಿಂಗೆ ಇತ್ತಾಗ ಇದು ಮಾಡಿದ್ರೆ ಸತ್ಕರ್ಮ ಪುಣ್ಯ ಅಲ್ಲಿ ತನಕ ಅದಕ್ಕೆ ಆ ರುಚಿ ಬೆಳೆಸ್ಬೇಕು. ಆಮೇಲೆ ಸ್ವಲ್ಪ ದಿವಸ ಆ ಕರ್ಮ ನಿನ್ನ ಅಲ್ಲಪ್ಪ ಅಂತ ಹೇಳ್ಕೊ. ಈ ಕರ್ಮ ಮಾಡಾಕತ್ತಿಲ್ಲ, ನೀ ತಿಳಿಸ್ಕೊಡೋ ರೀತಿ ನೀ ಏನು ಮಾಡ್ದಂಗಪ್ಪ, ಉಂಡ್ರ ಅನ್ನ ಪಚನ ಮಾಡವ, ಇಂದ್ರಿಯ ಕೊಟ್ಟ ಒಂದು ನಿಂದೇನು ಇದು ಕೆಲಸ ನಿಂದ ಅಂತ ತಿಳ್ಕೊಬೇಡಪ್ಪ. ಅದಕ್ಕೆ ಇದು ತಿಳಿದ ಮಾತ್ರ ಕರ್ಮ ಹೋಗ್ತದೆ. ಮತ್ತು ಸತ್ ಬಾಕಿ ಇದು ಮಾಡ್ತಾ ಮಾಡ್ತಾ ಕರ್ಮ ಹೋಗಿ ಆ ಭಗವಂತನ ಕಡೆ ಲಾಕಿ ಹೋಗ್ಕೋತೈತೆ. ಅಷ್ಟು ಅದು ಸಾಮಾನ್ಯ ಮನುಷ್ಯನ ಜೊತೆಗೆ ಒಂದೇ ಒಂದು ಗತಿ ಅದು ನಡ್ಕೊಂಡು ಅವನು ಬೆಳೆಸ್ಬೇಕಾಗಿ ನಾವು ಅದೇ ಥರ ಇಷ್ಟ ಆದರೂ ಕರ್ಮ ಮಾಡಿನೇ ಅಲ್ಲಿ ಬಿಡುಗಡೆ ಅದ. ಹಿಂಗೆ ಇವತ್ತಿನ ಶ್ಲೋಕದಾಗ ಭಗವಂತ ನೀನು ಅಜ್ಞಾನಿ ಇದ್ದರೂ ಕರ್ಮ ಮಾಡು, ಜ್ಞಾನಿ ಇದ್ದರೂ ಕರ್ಮ ಮಾಡು. ಯಾರು ಸಲ ಅವ್ರ ಸಲ ಅವ್ರು ಹೀಗೆ ತರಬೇಕಲ್ಲ, ಹಿಂಗೆ ಮಾಡ ಅಂತ ಮಾಡ್ತಾರೆ. ಹಂಗೆ ನಿನ್ನ ಕರ್ಮ ಮಾಡಿ ಅಲ್ಲಿ ಬಿಡುಗಡೆ ಯಾವಾಗಪ್ಪ ಅಂದರೆ ಕರ್ಮದ ನೀವಿರೋ ಅದು ಯಾವಾಗ ತಗೊಳ್ಳಿ ಬಿಡುಗಡೆ ಮಾಡೋದಿತ್ತು. ಕರ್ಮ ಏನು ಕರ್ಮ ನಮಗೆ ತ್ರಾಸದಾಯಕ ಅನ್ಸುತ್ತೆ ಇಲ್ಲ. ಅದಕ್ಕೆ ಕಾರಣ ಅಲ್ಲೇ ಅದು ಶುದ್ಧ. ಯಾಕಪ್ಪ ಅದನ್ನು ಹುಡುಕಿ ತೆಗಿಬೇಕು ನಾವು. ಉದಾಹರಣೆ ಮನೆಯೊಳಗೆ ಭಾಳ ಎಲ್ಲ ಗುಂಗಾಡ ಅವಾಗ ಅದು ಬಂಬ್ ಮಾಡಿ ಅದು ಏನು ಬಾಂಬ್ ನಮ್ಮ ಮನೆಗೆ ಗುಂಗಾಡ ಭಾಳ ಅದು ಏನು ಹಾಕದಪ್ಪ ಅದೇ ಮಚ್ ಆಗುವಂಥ ಕಾರಣ ಯಾಕಾದಪ್ಪ ಅಲ್ಲೆಲ್ಲ ಹೊಲಸೈತಿ ಅತ್ತೆಗೆ ಸದ್ದು ಮಾಡಬೇಕು, ಮಚ್ಚರದನ್ನ ಮಾಡ್ಕೋಬೇಕು. ಅದಕ್ಕೆ ಉಪಾಯ ಮಾಡ್ಬೇಕು. ನೀನು ಅಲ್ಲೇ ಅಲ್ಲೇ ನೀನು ಅವ್ರು ಸ್ತುತಿ ಮಾಡ್ಬೇಕು, ವಿನಂತಿ ಮಾಡ್ತಾನೆ ಅಥವಾ ದಮ್ದಾಟ್ ಮಾಡ್ತಾನೆ. ಆದರೂ ಅವು ಹೋಗ್ತಾವನು, ನಮ್ಮ ಮನೆಗೆ ಬರಬೇಡ ನೀ, ಕೈ ಮುಗಿದು ಗುಂಗಾಡೆ ನನ್ನ ಮನೆಗೆ ಬರಬೇಡ ನೀನು, ನಮ್ಗೆ ತ್ರಾಸು ಅಂತ ಕೇಳ್ತದನ ಇಲ್ಲ. ಬರಲಾರ್ದಂತ ಯಾಕೆ ಬಂದಪ್ಪ ಅವು ಹೊಲಸು ಅದು ಅದನ್ನು ತೆಗೆದಾಕು. ಅದು ಬೇರೆ ಮಚ್ಚಾರ ಕಟ್ಕೊಂಬಾಕೋ. ಈಗ ಮಾಡಲಾರ್ದ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಈ ಮಚ್ಚಾರ ಕ್ಯಾಕ್ ಹಂಗೆ ಅನಾಗಿ ಬರೋಂಗಿಲ್ಲ ಅಂದರೆ ಮತ್ತೆ ಹೋಗೋಂಗಿಲ್ಲ. ಅವು ಹೂ ಕಾಣ ಏಪ್ಪ ಅದು ಅಂತ ಕೇಳ್ತಾರೆ. ಅವು ಮಚ್ಚಾರ ಅವು ಹೊಲಸು ದೂರ ಮಾಡಿದ್ರೆ ಮುಂಗಡೆ ಹೊಲಸು ಅದು ದೂರ ಮಾಡಿದೆ ಅಂದರೆ ಆವಾಗ ಹುಟ್ಟಂಗೆ ಅಂದ್ರೆ ಆ ರೀತಿಯ ಕರ್ಮ ನೀನು ತ್ರಾಸು ಇತ್ತಂದ್ರೆ ಅದಕ್ಕೆ ಕಾರಣ ಯಾಕಪ್ಪ ನೀವು ಕಷ್ಟ ಕಮ್ಮಿ ಅದು ಹುಡುಕ್ತಕ್ಕೋ ಅದು ಕಾರಣವನ್ನು ದೂರ ಮಾಡಪ್ಪ ಅಂದ್ರೆ ಚಲೋ ಆಕೈತೆ. ಈ ರೀತಿಯಿಂದ ಓ